ಸಾವಿರ ಕೊಟ್ಟು ಮೇಕಪ್ ಬ್ರಷಸ್ ಏನೋ ತಗೋತೀರಾ, ಏನಕ್ಕೆ ಯೂಸ್ ಮಾಡಬೇಕು ಅನ್ನೋ ಐಡಿಯಾನೇ ಇರೋದಿಲ್ಲ. ನಾ ಹೇಳ್ಕೊಡ್ತೀನಿ. ಇದನ್ನ ಫ್ಯಾನ್ ಬ್ರಷ್ ಅಂತ ಕರೀತಾರೆ. ಮೇನ್ ಆಗಿ ಇದನ್ನ ಹೈಲೈಟರ್ನ ಅಪ್ಲೈ ಮಾಡೋದಕ್ಕೆ ಅಂಡ್ ಬ್ಲೆಂಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಬಿಕಾಸ್ ಆಫ್ ಇಟ್ಸ್ ಫ್ಲಾಟ್ ಅಂಡ್ ಥಿನ್ ಬ್ರಿಸಲ್. ನಾವು ಯು ಕ್ಯಾನ್ ಸಿ ಇದು ಫ್ಲಫಿ ಕೂಡ ಇದೆ ಅಂಡ್ ಆಲ್ಸೋ ಯು ಹ್ಯಾವ್ ಅ ಬೇಸ್ ಹಿಯರ್. ಸೊ ಇದನ್ನ ಮೇನ್ ಆಗಿ ವಿ ಕ್ಯಾನ್ ಆಲ್ಸೋ ಯೂಸ್ ಫಾರ್ ಫೌಂಡೇಶನ್ ಬ್ಲೆಂಡಿಂಗ್, ಆಲ್ಸೋ ಫಾರ್ ಬ್ಲಶ್ ಬ್ಲೆಂಡಿಂಗ್ ಕೂಡ. ಇದನ್ನ ನಾವು ಲೂಸ್ ಪೌಡರ್ ಅಪ್ಲೈ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಬಿಕಾಸ್ ಆಫ್ ಇಟ್ಸ್ ಫ್ಲಫಿ ಅಂಡ್ ಥಿನ್ ಬ್ರಿಸಲ್ಸ್. ಅಂಡ್ ಇದು ಜಾಸ್ತಿ ಬ್ರಿಸಲ್ಸ್ ಇದೆ ಬಟ್ ಯೆಟ್ ಇದು ಫ್ಲಫಿ ಇದೆ. ಪೌಡರ್ ಪ್ರಾಡಕ್ಟ್ಸ್ ಏನಿದೆ ಅದನ್ನ ಬ್ಲೆಂಡ್ ಮಾಡಕ್ಕೆ ಯೂಸ್ ಮಾಡಬಹುದು. ನಾವು ಕಮ್ಸ್ ದ ಫೌಂಡೇಶನ್ ಬ್ರಷಸ್. ಇದು 2 ಫೌಂಡೇಶನ್ ಬ್ರಷ್. ಇದ್ರಲ್ಲಿ ನಾವು ಬ್ಲೆಂಡಿಂಗ್ ಮಾಡಕ್ ಆಗೋದಿಲ್ಲ, ಇದ್ರಲ್ಲಿ ಜಸ್ಟ್ ಪ್ರಾಡಕ್ಟ್ ನ ಅಪ್ಲೈ ಮಾಡಬಹುದು. ಇದು ಫೌಂಡೇಶನ್ ಬ್ಲೆಂಡಿಂಗ್ ಬ್ರಷ್. ಇದನ್ನ ಕಬೂಕಿ ಬ್ರಷ್ ಅಂತ ಕೂಡ ಕರೀತಾರೆ ಬಿಕಾಸ್ ಆಫ್ ದ ಫ್ಲಾಟ್ ಬೇಸ್ ಅಂಡ್ ಆಲ್ಸೋ ಥಿಕ್ ಬ್ರಿಸಲ್. ಸೊ ಆಸ್ ಯು ಆಲ್ ಕ್ಯಾನ್ ಸಿ ಇದು ಸಿಲಿಕಾನ್ ಬ್ರಿಸಲ್ಸ್ ಇರೋದ್ರಿಂದ ನೀವು ಇದನ್ನ ಮಾಯಿಶ್ಚರೈಸರ್ ಅಪ್ಲೈ ಮಾಡೋದಕ್ಕೆ ಅಂಡ್ ಪ್ರೈಮರ್ ಅಪ್ಲೈ ಮಾಡೋದಕ್ಕೆ ಯೂಸ್ ಮಾಡಬಹುದು. ಅಂಡ್ ದಿಸ್ ಇಸ್ ದ ಎಕ್ಸಾಕ್ಟ್ ಕನ್ಸೀಲರ್ ಬ್ರಷಸ್, ಸ್ಲಾಂಟ್ ಅಂಡ್ ಬೇಸ್ ಫ್ಲಾಟ್ ಆಗಿರೋದ್ರಿಂದ ಕ್ಯಾನ್ ಯೂಸ್ ದಿಸ್ ಫಾರ್ ಕನ್ಸೀಲರ್ ಆಸ್ ವೆಲ್ ಅಂಡ್ ಆಲ್ಸೋ ಫಾರ್ ದ ಫೌಂಡೇಶನ್ ಬ್ಲೆಂಡಿಂಗ್. ಮೇಕಪ್ ಆರ್ಟಿಸ್ಟ್ ಆಗಿ ಐ ಕಾಂಟ್ ಗಿವ್ ಯು ಎಕ್ಸಾಕ್ಟ್ ಈ ಬ್ರಷ್ ಇದಕ್ಕೆ ಯೂಸ್ ಮಾಡಬೇಕು ಅನ್ನೋ ರೂಲ್ ಇಲ್ಲ. ನಿಮಗೆ ಯಾವ ಬ್ರಷ್ ಹೇಗೆ ಕಂಫರ್ಟಬಲ್ ಆಗಿ ಯೂಸ್ ಆಗುತ್ತೆ, ಹೇಗೆ ಪ್ರಿಸೈಸ್ ಆಗಿ ಬರ್ತಿದೆ ಅಂತ ಅನ್ಸುತ್ತೆ, ಯು ಕ್ಯಾನ್ ಗೋ ಫಾರ್ ಇಟ್. ಬಟ್ ದೇರ್ ಆರ್ ಸಮ್ ರೂಲ್ಸ್ ದಟ್ ಇದನ್ನ ಇದಕ್ಕೆ ಯೂಸ್ ಮಾಡಬೇಕು ಅಂತ. ಇಟ್ಸ್ ಗುಡ್ ಇಫ್ ಯು ಫಾಲೋ ದಟ್. ನೆಕ್ಸ್ಟ್ ಏನ್ ಇನ್ಫಾರ್ಮೇಶನ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಲ್ಲಿವರೆಗೂ ಮೇಕ್ ಹೌಸ್ ವಿತ್ ಕೇಕ್ ಫಾಲೋ ಮಾಡಿ.